ನನ್ನ ಹೆಸರು ಸಿಂಚನ ಅಂತ ವಿಶ್ವನಾಥ್ ದೇವತೆ ಬಿಕಾಮ್ ಮಾಡ್ತಾ ಇದ್ದೆ, ಅದಕ್ಕೆ ಡ್ರಾಪ್ ಔಟ್ ಮಾಡ್ತಾ ಇದ್ದೀನಿ. ನಾನು ಒಂದು ಅಕಾಡೆಮಿ ಓಪನ್ ಮಾಡಬೇಕು ಅಂತ ನನಗೂ ಆಸೆ. ನಾನು ಬ್ಯಾಕ್ ಸಪೋರ್ಟ್ ಆಗಿ ನಿಂತಿರೋದು ನನ್ನ ಪೇರೆಂಟ್ಸ್. ಓಕೆ, ಏನು ಮಾಡಿ ಬಿಕಾಮ್ ಮಾಡ್ತಾ ಇದ್ದೀವಿ ಆದರೆ ಬೇರೆ ಏನಾದರೂ ಫೀಲ್ಡಲ್ಲಿಲ್ಲ? ಇಲ್ಲ, ಫಸ್ಟ್ ಇದೆ. ಏನು ಚಾಯ್ಸ್ ಮಾಡಿದ್ದು? ಫಸ್ಟಿಂದನೂ ಆಸೆ ಅದೇ. ಸೊ ರೆಡಿ ವರ್ಕ್ ಮಾಡೋಕ್ಕೆ, ಅನ್ಅಫಿಷಿಯಲ್ ಟೈಮಿಂಗ್ಸಲ್ಲಿ ವರ್ಕ್ ಮಾಡೋಕ್ಕೆ ರೆಡಿ ಇದೆಯಾ? ಎಲ್ಲರಿಗೂ ಓಕೆ, ಆಲ್ ದಿ ಬೆಸ್ಟ್. ನಾನು ಡೊನೇಷನ್ ತಗೊಂಡಿದ್ದೆ. ಸೊ ನಾನು ಓನಾಗಿ ಏನಾದ್ರು ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಸೊ ನನಗೀಗ ಬ್ಯಾಂಕ್ ಸಪೋರ್ಟ್ ಆಗಿರೋದು ರಮ್ಯಾ ಮೇಡಮ್. ಇವಾಗ ನಿಜವಾಗಿ ಹೇಳ್ಬೇಕು ಅಂತಂದ್ರೆ, ಇವಾಗ ನನ್ನ ಪೇರೆಂಟ್ಸ್ ಆಗಲಿ ಅಥವಾ ನಮ್ಮ ಹಸ್ಬೆಂಡ್ಸ್ ಆಗಲಿ ನನಗೆ ಸಪೋರ್ಟ್ ಮಾಡ್ತಿಲ್ಲ. ಇವಾಗ ನನಗೆ ಸಪೋರ್ಟ್ ಮಾಡ್ತಿದ್ರೆ ರಮ್ಯಾ ಮೇಡಮ್. ನನಗೆ ಈ ಕ್ಲಾಸ್ ನನಗೆ ಕ್ಲಾಸ್ ಅಟೆಂಡ್ ಮಾಡಬೇಕು ಅಂತ ನನಗಿದ್ರೆ ನನಗೆ ಏನು ಕ್ರೆಡಿಟ್ ಇದೆ ಅದೆಲ್ಲ ರಮ್ಯಾ ಮೇಡಮ್. ಇದಕ್ಕೆಲ್ಲ ಏನಿಲ್ಲ, ನಿಮ್ಮ ಹಾರ್ಡ್ ವರ್ಕ್ ಅಷ್ಟೇ. ಎಲ್ಲದಕ್ಕೂ ನಿಮ್ಮ ಹಾರ್ಡ್ ವರ್ಕ್ ಅಷ್ಟೇ ಪೇ ಆಫ್ ಆಗುತ್ತೆ. ಇಲ್ಲ ನಿಜವಾಗಿ ಹೇಳ್ಬೇಕು ಅಂದ್ರೆ ಥ್ಯಾಂಕ್ಸ್ ಗಾಡ್. ಯಾಕಂತಂದ್ರೆ ನನಗೆ ಈ ತರ ಒಬ್ರು ಮೇಡಮ್ ಸಿಕ್ಕಿದ್ರು ಲೈಫ್. ಥ್ಯಾಂಕ್ ಯು ಸೋ ಮಚ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಚೆನ್ನಾಗಿ ಕಲೀರಿ. ಹಾಂ, ನನ್ನ ಹೆಸರು ಅಶ್ವಿನಿ. ನಮ್ದು ಊರು ಬಂದು ಕೋಳಲ್ಲ. ನನಗೆ ಸಪೋರ್ಟ್ ಮಾಡ್ತಿರೋದು ನಮ್ಮ ಹಸ್ಬೆಂಡ್. ಮತ್ತೆ ಇದಕ್ಕೆ ಮುಂಚೆ ನಮ್ದು ಬ್ಯೂಟಿ ಪಾರ್ಲರ್ ಇದೆ. ಓಕೆ. ಈಗ ಮತ್ತೆ ಇನ್ನೂ ಚೆನ್ನಾಗಿ ಕಲಿಬೇಕು ಅಂತ ಹೇಳ್ಬಿಟ್ಟು ಈಗ ಬಂದಿದ್ದೀವಿ. ಓಕೆ, ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀರಾ? 10 years ಆಯ್ತು. 10 years ಆಯ್ತು. ಓಕೆ. ನೆಕ್ಸ್ಟ್ ಏನು ಮಾಡಬೇಕಂತ? ಮೇಡಮ್, ಇನ್ನೂ ಚೆನ್ನಾಗಿ ಕಲಿಬೇಕು. ನಾನು ಸಿಗೋದು ಲೆಕ್ಚರರ್ ಓಪನ್ ಮಾಡಬೇಕು ಅನ್ನೋ ಆಸೆ ಇದೆ. ಓಕೆ. ಮತ್ತೆ ಅಂದ್ರೆ ಎಲ್ಲೋದ್ರೂ ನಾನು ಕೆಲಸ ಮಾಡ್ಬೇಕು, ಆ ಥರ ಕಲಿಬೇಕು ಅನ್ನೋ ಆಸೆ. ಥ್ಯಾಂಕ್ ಯು. ಎಲ್ಲದಕ್ಕೂ ಪೇಷನ್ಸ್ ಬೇಕು. ಪೇಷನ್ಸ್ ಇಲ್ಲ ಅಂದ್ರೆ ಏನು? ಪೇಷನ್ಸ್ ಬಂದಿದ್ರೆ ಲೈಫಲ್ಲಿ ಏನು ಬೇಕಾದ್ರೂ ಅಚೀವ್ ಮಾಡ್ಬೋದು. ಆಯ್ತಾ? ಓಕೆ, ಕಂಪ್ಯಾರಿಸನ್ ಮಾಡ್ಕೊಡು. ಇನ್ಸ್ಪೈರೇ ಬೇರೆ, ಕಂಪ್ಯಾರಿಸನ್ ಬೇರೆ. ಹೌದಾ ಇಲ್ವೋ? ಇನ್ಸ್ಪೈರ್ ಅಂದ್ರೆ ಏನೋ ಅವ್ರ ತರ ಇರಬೇಕು ಅನ್ನೋದು ಖುಷಿ ವಿಚಾರ. ಕಂಪ್ಯಾರಿಸನ್ ಇರೋ ನಿಮ್ಮನ್ನ ನೀವು ಡೌನ್ ಮಾಡ್ಕೊತಾ ಇರ್ತೀರ. ಯಾವತ್ತು ನೀವು ಬೇರೆಯವ್ರನ್ನ ನೋಡಿ ನೀವೇ ಕಂಪ್ಯಾರಿಸನ್ ಮಾಡ್ಕೊತಿರೋ ನೀವು ನಿಜ ಸಕ್ಸಸ್ ಆಗಕ್ಕೆ ಸಾಧ್ಯನೇ ಇಲ್ಲ. ಯಾವತ್ತು ನೀವು ಬೇರೆಯವ್ರನ್ನ ನೋಡಿ ಕಂಪ್ಯಾರಿಸನ್ ಮಾಡ್ಕೊಳ್ಳೋದು ಬಿಡ್ತೀರೋ ಅವಾಗ ನಿಮ್ಗೆ ಸಕ್ಸಸ್ ಆರಾಮಾಗಿ ಸಿಗುತ್ತೆ. ನೀವು ಅನ್ಕೊಂಡೇ ಇರಲ್ಲ, ನಿಮ್ಮ ಪಾಡಿ ನೀವು ಕೆಲಸ ಮಾಡ್ಕೊತಾ ಹೋಗಿ. ನಿಜ ಹೇಳ, ನೀವೆಲ್ಲ ಅನ್ಕೊಂಡಿರ್ಬೋದು ನಾನು ಮುಂಚೆನೇ ಹಿಂಗೆಲ್ಲ ಮಾಡ್ಕೊಬೇಕಂತ ಡ್ರೀಮ್ ಇತ್ತಂತ. ನನಗೇನೂ ಡ್ರೀಮ್ ಇಲ್ಲ. ಈ ಫೀಲ್ಡಿಗೆ ನಾನು ಸುಮ್ಮನೆ ಏನಕ್ಕೋ ಅಂತ ಬಂದೆ, ಏನೋ ಮಾಡೋಕ್ಕೋಗಿ ಏನೇನೋ ಆಗಿ ಇಲ್ಲಿಗೆ ಬಂದು ನಿಂತಿದ್ದೀನಿ. ನನಗೇನು ಹಿಂಗೆ ಆಗ್ಬೇಕು ಈ ಫೀಲ್ಡಲ್ಲಿ ಅಂತ ನಾನು ಯಾವತ್ತೂ ಕನ್ಸು ಕಟ್ಟೋಳಲ್ಲ, ಟು ಬಿ ಫ್ರ್ಯಾಂಕ್. ಸುಮ್ಮನೆ ಏನೋ ಪ್ಯಾಷನ್ಗೋಸ್ಕರ ಹೋದೆ, ಕಲಿತೆ, ಇಲ್ಲಿ ಬಂದು ನಿಂತಿದ್ದೀನಿ. ಏನೋ ಸುಮ್ಮನೆ ಮಾಡೋಣ ತಾಳು, ಮನೇಲಿ ಕೂತ್ ಬೇಜಾರು ತಾಳು. ಲೈಫ್ ಅನ್ನೋದು ಅಪ್ಸ್ ಆ್ಯಂಡ್ ಡೌನ್ಸ್ ತುಂಬ ತೋರಿಸ್ದಾಗ ಈ ಫೀಲ್ಡ್ನ ಪ್ರೊಫೆಷನಲ್ ಆಗಿ ತೊಗೊಂಡೆ. ನಾನು ಬೇರೆಯವ್ರು ಏನು ಮಾಡ್ತಿದ್ದಾರೆ ಅಂತಲೂ ನೋಡಲಿಲ್ಲ. ಈಗಲೂ ನಾನು ಏನೂ ನೋಡಲ್ಲ. ಬೇರೆಯವ್ರು ಏನು ಮಾಡ್ತಿದ್ದಾರೆ, ಮಾಡ್ತಾರೆ, ಹೆಂಗೆ ಮಾಡ್ತಾರೆ ಏನೂ ನೋಡಲ್ಲ. ನಮ್ಗೆ ವರ್ಕೌಟ್ ಆಗುತ್ತಾ, ನಮ್ಗೇನಾಗುತ್ತೆ, ನಮ್ಮ ಕೈಲಿ ಏನಾಗುತ್ತೆ ಅಷ್ಟೇ ನಾನು ಮಾಡೋದು. ನಾನು ಬೇರೆಯವ್ರದ್ದು ಏನೂ ಹಂಗೆ ಮಾಡ್ಕೊಂಡು ಹೋಗಿ ದೇವ್ರು ನಿಮಗೆ ದಾರಿ ತೋರಿಸ್ಕೊಂಡು ಹೋಗ್ತಿರ್ತಾರೆ. ದೇವ್ರನ್ನ ನಂಬಲ್ಲ ಅಂದರೆ ಪಾಸಿಟಿವ್ನ ನಂಬಿ ಅಷ್ಟೇ. ದೇವ್ರನ್ನ ನಂಬಲ್ಲ ಯಾರನ್ನು? ನಂಬ್ತೀರಾ ಎಲ್ಲರೂ? ಮೂಢನಂಬಿಕೆ ನಂಬೇಡಿ, ದೇವ್ರನ್ನ ನಂಬಿ. ಓಕೆ, ಬನ್ನಿ ಹೋಗಿನಿ. ಇಟ್ಕೊಂಡು ನಮ್ಮೂರು ಬಂದು ಗೌರವನಹಳ್ಳಿ ಹತ್ರ. ನಾನು ರೀಸೆಂಟಾಗಿ ಬಂದು 1 year ಆಯ್ತು ಗಾಮ್ಸ್ ಅಂತ ಬಂದು ಸೆಟ್ಲ್ ಆಗಿದ್ದೀವಿ. ನಾನು 6 years ಇಂದ ಮೆಟ್ರೋ ಹೋಲ್ಸೇಲ್ ವರ್ಕ್ ಮಾಡ್ತಾ ಇದ್ದೀನಿ. ಹೇಳಿ, ಯಾರು ಸಪೋರ್ಟ್ ಮಾಡ್ತಾ ಇರೋದು? ನನಗೆ ಸಪೋರ್ಟ್ ಅಂತ ಯಾರು ಇಲ್ಲ. ಅಂದ್ರೆ ನಮ್ಮ ಯಜಮಾನಿದ್ರು, ಅವ್ರಿಗೆ ಅಷ್ಟೊಂದು ಕಲೀಲಿ ಮಾಡಿ ಅನ್ನೋದಿಲ್ಲ. ನನಗೆ ಸಪೋರ್ಟ್ ಎಲ್ಲ ನಾನು ನಂಬಿರೋ ದೇವ್ರೇನೆ. ಅದರಿಂದ ನಾನು ಆಗ್ಬೇಕು ಅಂತ ಏನು ಅನ್ಕೊಂಡಿಲ್ಲ. ಕೆಲಸ ಮಾಡಿ ನಾನು ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡಬಾರ್ದು, ನಂದೇ ಆದಂತ ಏನಾದ್ರು ಒಂದು ವರ್ಕ್ ಮಾಡಬೇಕು. 1 ರೂಪಾಯಿ ದುಡಿದು ನಾನು ಸಂಪಾದನೆ ನಾನು ಕಷ್ಟಪಟ್ಟು ದುಡಿಬೇಕು ಅನ್ನೋದು ನನ್ನ ಆಸೆ. ಆದ್ರೆ ನಾನು ಏನಂದ್ರೆ ಒಳ್ಳೆ ಮೇಕಪ್ ಆರ್ಟಿಸ್ಟ್ ಆಗ್ಬೇಕು. ಎಲ್ಲ ಗುರುತಿಸ್ಕೊಂಡು ಹೋಗಿದ ಕಡೆ ಯಾರ ಹತ್ರ 1 ರೂಪಾಯಿ 10 ರೂಪಾಯಿ ಕಮ್ಮಿ ತಗೊಂಡು ಚೆನ್ನಾಗಿ ಕೆಲಸ ಮಾಡಿದ್ದೀನಿ ಅಂತ ಅನ್ಸ್ಕೊಂಡ್ ಬರ್ಬೇಕು, ಅಷ್ಟು ನನ್ನ ಆಸೆ. ಓಕೆ, ಸೊ ಇವ್ರು ಒಂದು ಪಾಯಿಂಟ್ ಹೇಳಿದ್ರು, ಹೋಗಿದ ಕಡೆ ಚೆನ್ನಾಗಿ ಕೆಲಸ ಮಾಡ್ಕೊಂಡ್ ಬರ್ಬೇಕು. ನಾನು ತುಂಬಾ ಪ್ರೌಡಾಗಿ ಹೇಳ್ತೀನಿ, ನನ್ನ ಸ್ಟೂಡೆಂಟ್ಸ್ ಎಲ್ಲ ಹೋದ್ರು ಚೆನ್ನಾಗಿ ಕೆಲಸ ಮಾಡ್ತೀಯ ಅಂತ ಹೇಳ್ಸ್ಕೊಂಡ್ ಬರ್ತಾರೆ. ಯಾಕಂದ್ರೆ ಕೆಲವೊಬ್ರು ನೋಡಿದೀರಾ, ಕೆಲವೊಬ್ರು ಕೇಳಿಸ್ಕೊಂಡಿದ್ದೀರಾ. ಇವರು ಅದನ್ನ ಕೇಳಿಸ್ಕೊಂಡಿದ್ದೀರಲ್ಲಪ್ಪ. ಇನ್ನೊಂದು ಹೇಳ್ಬೇಕು, ನಾನು ಏನಂದ್ರೆ ನಾವು ತಿಂಗಳು ಸಂಬಳಕ್ಕೂ ಕಾಯೋರು, ಬೇರೆ ಹೆಸರು ಬೇಡ,
ಬೇರೆ ಕಡೆ ನಾನು ಒಂದ್ ಕಡೆ ಹೋಗಿ ಸೇರ್ಕೊಂಡೆ